ಮೊದಲನೆಯದಾಗಿ ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತಾ, ಈ ವೇದಿಕೆಯಲ್ಲಿ ಇರುವ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ವಂದಿಸುತ್ತಾ, ಜೂಮ್ ವೇದಿಕೆಯಲ್ಲಿ ಜೊತೆಗೆ ಯೂಟ್ಯೂಬ್ನಲ್ಲಿ ವೀಕ್ಷಿಸುವ ಎಲ್ಲ ಆತ್ಮ ಬಂಧುಗಳಿಗೆ ವಂದಿಸುತ್ತಾ, ನನ್ನ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ, ನಾವು ಇಡೀ ನಮ್ಮ ದೇಹಕ್ಕೆ ಈ ಮಠ ಘಟ ಇದ್ರೆ ಮಠ ಕಟ್ಟಲಿಕ್ಕೆ ಸಾಧ್ಯ ಅನ್ನೋದೊಂದು ಇದೆ. ಅದಕ್ಕೆ ಈ ದೇಹಕ್ಕೆ ನಾವು ಈಗ ಗ್ರಾಟಿಟ್ಯೂಡ್ ನಾವು ಪ್ರತಿದಿನ ಮಾರ್ನಿಂಗ್ ವಾಕ್ ಮಾಡ್ತಿರ್ತೀವಿ. ಅವಾಗ ಹಲವಾರು ಆಲೋಚನೆಗಳು ಬರ್ತೇವೆ ನಮ್ಗೆ. ಬೇಡವಾದದ್ದು, ಎದುರಿಗೆ ಏನೋ ಹೋಗ್ತಾ ಇರೋದನ್ನ ನೋಡ್ತಿರ್ತೇವೆ, ಎಲ್ಲ ಆಲೋಚನೆಗಳು ಬರ್ತವೆ. ಆಗ ನಾವು ಈ ಗ್ರಾಟಿಟ್ಯೂಡ್, ನಮ್ಮ ದೇಹಕ್ಕೆ ಗ್ರಾಟಿಟ್ಯೂಡ್ ಕೊಡ್ತಾ ನಾವು ವಾಕ್ ಮಾಡಿದ್ರೆ ಒಂದು ಉತ್ತಮವಾದ ಒಂದು ಫಲಿತಾಂಶ ಸಿಗಬಹುದು ಅಂತ ನಾನು ಒಂದು ಭಾವನಿಸಿಕೊಂಡಿದ್ದೇನೆ. ಜೊತೆಗೆ ಆ ರೀತಿ ನಾನು ಈ ದಿನನಿತ್ಯದಲ್ಲಿ ಅಳವಡಿಸಿಕೊಂಡಿರುವೆ. ಬೆಳಿಗ್ಗೆ ಎದ್ದಾಗ ನಾನು ಗ್ರಾಟಿಟ್ಯೂಡ್ ಕೊಡುವೆ ದೇಹಕ್ಕೆ. ರಾತ್ರಿ ಊಟ ಆದ್ಮೇಲೆ ನಾವು ವಾಕ್ ಮಾಡ್ತೀನಿ, ಅವಾಗ ಸಂಪೂರ್ಣ ಗ್ರಾಟಿಟ್ಯೂಡ್ ಕೊಡುವೆ. ಏನಪ್ಪಾ ಅಂದ್ರೆ, ಈ ಭೂಮಂಡಲವನ್ನ ಸುತ್ತಿ ಬರುವಂತ ಒಂದು ಶಕ್ತಿ ಹೊಂದಿರುವ ಈ ಪಾದದ ತಳಭಾಗಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಈ ನಮ್ಮ ದೇಹವನ್ನ ಸ್ಥಿರವಾಗಿ ನಿಲ್ಲಿಸಲಿಕ್ಕೆ ಆಧಾರವಾಗಿರುವ ಎರಡೂ ಪಾದದ ಬೆರಳುಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಪಾದದ ಮೇಲಿನ ಗಂಟುಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಮೀನಖಂಡಗಳಿಗೆ, ಕಾಲಿನ ಹಿಂಭಾಗ ಮೀನುಖಂಡಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಮೊಣಕಾಲುಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಇದನ್ನ ವಾಕ್ ಮಾಡ್ತಾನು ಹೇಳ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಕುತ್ಕೊಂಡು ಹೇಳ್ಬೋದು. ಮೊಣಕಾಲುಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ತೊಡೆಯ ಭಾಗಕ್ಕೆ ಸಂಪೂರ್ಣ ಧನ್ಯವಾದಗಳು, ಕೃತಜ್ಞತೆಗಳು. ಸೊಂಟ ಮತ್ತು ಸೊಂಟದ ಕೆಳಭಾಗಕ್ಕೆ ಸಂಪೂರ್ಣ ಧನ್ಯವಾದಗಳು, ಕೃತಜ್ಞತೆಗಳು. ಹೊಟ್ಟೆಯ ಭಾಗ, ಸಣ್ಣ ಕರಳು, ದೊಡ್ಡ ಕರಳು, ಧನ್ಯವಾದಗಳು, ಕೃತಜ್ಞತೆಗಳು. ಎರಡೂ ಮೂತ್ರಪಿಂಡಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ದೇಹದ ಬೆನ್ನ ಹುರಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ನಂತರ ಹೃದಯದ ಭಾಗಕ್ಕೆ ಪ್ರೀತಿ, ಕರುಣೆ, ವಿಶ್ವಾಸವನ್ನು ತೋರಿಸುವಂತ ಹೃದಯದ ಭಾಗಕ್ಕೆ ಸಂಪೂರ್ಣ ಧನ್ಯವಾದಗಳು, ಕೃತಜ್ಞತೆಗಳು. ಎರಡೂ ಕೈ ಭುಜಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಎರಡೂ ಕೈ ಮೊಣಕಾಲುಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಎರಡೂ ಕೈ ಮುಂಗೈಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಎರಡೂ ಕೈ ಬೆರಳುಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ಕುತ್ತಿಗೆಯ ಮುಂಭಾಗ ಮತ್ತು ಹಿಂಭಾಗಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಗಂಟಲಿನ ಭಾಗಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಕಣ್ಣು, ಕಿವಿ, ಮೂಗು, ಬಾಯಿಗಳಿಗೆ ಧನ್ಯವಾದಗಳು, ಕೃತಜ್ಞತೆಗಳು. ನಾಲಿಗೆ, ಹಲ್ಲು, ಹಣೆಯ ಮಧ್ಯಭಾಗಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ತಲೆ ಮತ್ತು ತಲೆಯ ಕೂದಲುಗಳಿಗೆ ಸಂಪೂರ್ಣ ಧನ್ಯವಾದಗಳು, ಕೃತಜ್ಞತೆಗಳು. ತಲೆಯ ಹಿಂಭಾಗ, ಮುಂಭಾಗಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಸಹಸ್ರಾರ ಚಕ್ರಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಆಜ್ಞಾ ಚಕ್ರಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ವಿಶುದ್ಧಿ ಚಕ್ರಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಅನಾಹತ ಚಕ್ರಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಮಣಿಪುರ ಚಕ್ರಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಸ್ವಾಧಿಷ್ಠಾನ ಚಕ್ರಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಹಣ, ಆಸ್ತಿ, ಐಶ್ವರ್ಯಕ್ಕೆ ಮೂಲಾಧಾರ ಚಕ್ರಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಇಡೀ ಸಂಪೂರ್ಣ ದೇಹವನ್ನ ರಕ್ಷಣೆ ಮಾಡುತ್ತಿರುವ ಚರ್ಮಕ್ಕೆ ಧನ್ಯವಾದಗಳು, ಕೃತಜ್ಞತೆಗಳು. ಇಡೀ ಸಂಪೂರ್ಣ ದೇಹಕ್ಕೆ ಕಾಲಿನ ತಳಭಾಗದಿಂದ
ತಲೆಯ ಕೂದಲುಗಳವರೆಗೂ ಸಂಪೂರ್ಣ ಧನ್ಯವಾದಗಳು, ಕೃತಜ್ಞತೆಗಳು. ಈ ಒಂದು ಗ್ರಾಟಿಟ್ಯೂಡ್ ಅನ್ನ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತೇನೆ. ಸಂಜೆ ಊಟ ಆಗಿ ನಂತರ ವಾಕ್ ಮಾಡ್ಬೇಕಲ್ಲ, ಆ ಸಮಯದಲ್ಲಿ ನಮ್ಮ ಮನಸ್ಸು ಬೇರೆ ಕಡೆ ಹೋಗದ ಹಾಗೆ ನಮ್ಮನ್ನ ನಾವು ಅರಿತುಕೊಳ್ಳುವಂತ ಒಂದು ಸ್ಥಿತಿಗೆ ನಾವು ಹೋಗ್ಲಿಕ್ಕೆ, ನಮಗೆ ಈ ದೇಹ ಇದ್ರೇನೆ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಶರೀರದಲ್ಲಿ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ದೇಹಕ್ಕೆ ನಾವು ಗ್ರಾಟಿಟ್ಯೂಡ್ ಕೊಡ್ಲೇಬೇಕು. ಇದರ ಜೊತೆಗೆ ಪ್ರತಿಯೊಂದು ವಿಷಯಕ್ಕೂ ನಾವು ಗ್ರಾಟಿಟ್ಯೂಡ್ ಕೊಡ್ತೇವೆ. ಇದು ವಾಕ್ ಮಾಡುವಾಗ ನಾವು ಈ ಒಂದು ಗ್ರಾಟಿಟ್ಯೂಡ್ ಅನ್ನು ಕೊಟ್ಕೊಂಡ್ರೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗದೆ ನಮ್ಮ ದೇಹದ ಮೇಲೆ ಸಂಪೂರ್ಣ ನಾವು ಗಮನ ಹೊಂದಿರ್ತೀವಿ. ಹಾಗಾಗಿ ಈ ಒಂದು ಗ್ರಾಟಿಟ್ಯೂಡ್ ಅನ್ನ ನನಗೆ ಹೇಳಬೇಕು ಅಂತ ಮನಸ್ಸಲ್ಲಿ ಬಂತು. ಆಗ ಈ ಒಂದು ಅವಕಾಶವನ್ನ ಅಶ್ವಿನಿ ಮೇಡಮ್ ಅವರು ಈ ತರ ಒಂದು ಕ್ಲಾಸ್ 10 ನಿಮಿಷ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಆಯ್ಕೆ ಮಾಡಿಕೊಂಡೆ. ಇದುವರೆಗೂ ಇದನ್ನ ಶಾಂತ ರೀತಿಯಿಂದ ಕೇಳಿದ ಜೂಮ್ ವೇದಿಕೆ ಎಲ್ಲ ಆತ್ಮ ಬಂಧುಗಳು ಮತ್ತೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುವ ಎಲ್ಲ ಆತ್ಮ ಬಂಧುಗಳಿಗೆ ಅನಂತವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವಕಾಶಕ್ಕಾಗಿ ರಂಗನಾಥ್ ಗುರುಜಿ ಅವರಿಗೆ ಮತ್ತೆ ಮಹಾವತಾರ್ ಫೌಂಡೇಶನ್ಗೆ ಅನಂತವಾದ ಧನ್ಯವಾದಗಳು. ಸರ್, ಇನ್ನೂ ಸಮಯ 10 ನಿಮಿಷ ಇದೆ. ನೀವು ಇದ್ರ ಜೊತೆಗೆ ಈ ಫೌಂಡೇಶನ್ ಅಲ್ಲಿ ಏನೇನೋ ತಿಳ್ಕೊಂಡಿದ್ದೀರಾ, ಅಳವಡಿಸ್ಕೊಂಡಿದ್ದೀರಾ? ಒಂದ್ 5 ನಿಮಿಷ ಮಾತಾಡ್ಬೋದು. ಥ್ಯಾಂಕ್ ಯು ಮೇಡಮ್. ನಾನು ಈ ಒಂದು ಫೌಂಡೇಶನ್ಗೆ ಬಂದು 3 ವರ್ಷ ಆಯ್ತು. 3 ವರ್ಷದಲ್ಲಿ ನಮಗೆ ರಂಗನಾಥ್ ಗುರುಜಿ ಅವರು ಹಲವಾರು ವಿಷಯಗಳನ್ನ ನಾವು ನೆನಪಲ್ಲಿ ಇಡಕ್ ಆಗದಷ್ಟೊಂದು ವಿಷಯಗಳನ್ನ, ಉತ್ತಮವಾದ ಒಂದು ಜ್ಞಾನವನ್ನ ನಮಗೆ ದಾರ ಎರೆದಿದ್ದಾರೆ. ಧ್ಯಾನ, ಜ್ಞಾನ, ಸ್ವಾಧ್ಯಾಯ ಸಂಪೂರ್ಣವನ್ನು ತಿಳಿಸಿದ್ದಾರೆ. ಅದರಲ್ಲಿ ನಾವು ತುಂಬಾ ಮುದ್ರೆಗಳನ್ನ ನಾನು ಮಾಡ್ತಾ ಇರ್ತೀವಿ. ಅದರಲ್ಲಿ ಕುಬೇರ ಮುದ್ರೆ ಇರ್ಬೋದು, ಅಪಾನ ವಾಯು ಮುದ್ರೆ ಇರ್ಬೋದು, ಆಮೇಲೆ ಮುಷ್ಟಿ ಮುದ್ರೆ, ಬ್ರಹ್ಮ ಮುದ್ರೆ, ಎಲ್ಲ ಮುದ್ರೆಗಳನ್ನು ನಾವು ಪ್ರತಿದಿನ ಯಾವ್ದ್ಯಾವ್ದು ನಮಗೆ ಸೂಕ್ತ ಅನ್ಸುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ರೆಗಳನ್ನ ನಾನು ಪ್ರತಿದಿನ ಮಾಡ್ತಾ ಇರ್ತೀನಿ. ಜೊತೆಗೆ ಅಕ್ಯುಪ್ರೆಷರ್ ಅಂತ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮ್ ಅಕ್ಯುಪ್ರೆಷರ್ ಕೈಗಳಿಗೆ ಸಂಪೂರ್ಣ ಅಕ್ಯುಪ್ರೆಷರ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಉತ್ತಮ ಆರೋಗ್ಯ ಇದೆ. ಜೊತೆಗೆ ಮತ್ತೆ ಮನಸ್ಸು ಅಷ್ಟೇ ಪ್ರತಿದಿನ ಶಾಂತವಾಗಿರುತ್ತೆ. ಈ ರೀತಿ ನಾವು ಮಾವತಾರ್ ಫೌಂಡೇಶನ್ ನಲ್ಲಿ ಇಂಥದ್ ಕಲ್ತಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ಎಲ್ಲವನ್ನು ಕಲಿಸ್ಕೊಟ್ಟಿದ್ದಾರೆ ಗುರುಗಳು. ಪ್ರತಿಯೊಬ್ಬ ಮಾಸ್ಟರ್ಗಳು ಪ್ರತಿದಿನಾನು ಒಳ್ಳೊಳ್ಳೆ ಮಾಸ್ಟರ್ಗಳು ಆದರ್ಶಗಳು, ಆ ಒಂದು ಆದರ್ಶಗಳನ್ನ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡಾಗ ನಾವು ಒಂದು ಸರಿಯಾದ ವ್ಯಕ್ತಿ, ಸರಿಯಾದ ದಾರಿಯಲ್ಲಿ ನಡಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಪ್ರತಿದಿನ ಇದೇ ರೀತಿ ಪ್ರತಿಯೊಬ್ಬ ಮಾಸ್ಟರ್ ಬಂದು ಆ ಒಂದು ಜ್ಞಾನವನ್ನು ಹಂಚ್ತಾರೆ. ಪ್ರತಿಯೊಂದು ಜ್ಞಾನವನ್ನು ನಾವು ಕೇಳ್ಕೊಂಡು ತಿಳ್ಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೇವೆ. ಈ ರೀತಿ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳೇ ಬರೋದಿಲ್ಲ ಅನ್ನೋ ರೀತಿಯಿಂದ ನಾವು ಅಂತ ಒಂದು ಜ್ಞಾನವನ್ನು ಪಡಿತೀವಿ, ಅವನ್ನ ಅಳವಡಿಸ್ಕೊಳ್ತಾ ಹೋಗ್ತೀವಿ. ಹಾಗಾಗಿರೋದ್ರಿಂದ ಆರೋಗ್ಯವಾಗಿ, ಶಾಂತವಾಗಿ ಎಲ್ಲವನ್ನು ನಾವು ನಿಭಾಯಿಸುವಂತ, ಎಲ್ಲವನ್ನು ಒಪ್ಪಿಕೊಳ್ಳುವಂತ ಒಂದು ಮನೋಭಾವ ಬಂದಿದೆ. ಮತ್ತೆ ಜೀವಿಸ್ತಕ್ಕಂತ ಒಂದು ಕಲೆಯನ್ನ ನಾವು ಈ ಒಂದು ವೇದಿಕೆ ಮುಖಾಂತರ ತಿಳಿದುಕೊಂಡಿದ್ದೇವೆ. ಈ ಎಲ್ಲ ಒಂದು ಅವಕಾಶವನ್ನು ನೀಡಿದಂತ ಮಾವತಾರ್ ಫೌಂಡೇಶನ್ಗೆ ಮತ್ತು ರಂಗನಾಥ್ ಥ್ಯಾಂಕ್ ಯು.